ಕನ್ಯಾ ರಾಶಿಯ ಪ್ರಿಯರೇ, ನಿಮಗೆಲ್ಲರಿಗೂ ಹೃತ್ಪೂರ್ವಕ ನಮಸ್ಕಾರ. ಇಂದು ನಿಮ್ಮ ಜೀವನದಲ್ಲಿ ನಡೆಯಲಿರುವ ಕೆಲವು ಮಹತ್ವದ ಬದಲಾವಣೆಗಳ ಬಗ್ಗೆ ಮಾತನಾಡಲಿದ್ದೇವೆ. ಈ ಭವಿಷ್ಯವನ್ನು ಕೊನೆಯವರೆಗೂ ಕೇಳಿ, ಏಕೆಂದರೆ ಮಧ್ಯದಲ್ಲಿ ಹೇಳುವ ಒಂದು ವಿಶೇಷ ಸೂಚನೆ ನಿಮ್ಮ ಜೀವನದ ದೊಡ್ಡ ಸತ್ಯವನ್ನು ತಿಳಿಸಬಹುದು. ಇತ್ತೀಚಿನ ದಿನಗಳಲ್ಲಿ ನೀವು ಹೊರಗೆ ಶಾಂತವಾಗಿರುವಂತೆ ಕಾಣುತ್ತಿದ್ದರೂ ಒಳಗೆ ತುಂಬಾ ಚಿಂತೆಗಳನ್ನು ಹೊತ್ತುಕೊಂಡಿದ್ದೀರಿ. ನಿಮ್ಮ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಓಡಾಡುತ್ತಿವೆ. ನನ್ನ ಜೀವನ ಯಾವಾಗ ಸರಿಯಾಗುತ್ತದೆ ಎಂಬ ಯೋಚನೆ ನಿಮಗೆ ಮರುಮರು ಬರುತ್ತಿರಬಹುದು. ಆದರೆ ಈಗ ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಬದಲಾವಣೆ ಆರಂಭವಾಗುತ್ತಿದೆ. ಕನ್ಯಾ ರಾಶಿಯವರಿಗೆ ಈ ಸಮಯದಲ್ಲಿ ಬುಧನ ಪ್ರಭಾವ ಹೆಚ್ಚಾಗುತ್ತಿರುವುದರಿಂದ ನಿಮ್ಮ ಯೋಚನಾ ಶಕ್ತಿ ಹೆಚ್ಚಾಗುತ್ತದೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಮುಂದಿನ ದಿನಗಳಲ್ಲಿ ದೊಡ್ಡ ಫಲ ನೀಡಬಹುದು. ಆದರೆ ಒಂದು ವಿಷಯ ತುಂಬಾ ಮುಖ್ಯ, ನಿಮ್ಮ ಯೋಜನೆಗಳನ್ನು ಎಲ್ಲರಿಗೂ ಹೇಳಬೇಡಿ. ನಿಮ್ಮ ಸುತ್ತಲಿರುವ ಕೆಲವರು ನಿಮ್ಮ ಬೆಳವಣಿಗೆಯನ್ನು ನೋಡಿ ಮೌನವಾಗಿ ಅಸೂಯೆಪಡುತ್ತಿದ್ದಾರೆ. ಈ ಸಮಯದಲ್ಲಿ ನಿಮ್ಮ ಜೀವನಕ್ಕೆ ಹೊಸದಾಗಿ ಪ್ರವೇಶಿಸುವ ಒಬ್ಬ ವ್ಯಕ್ತಿಯ ಬಗ್ಗೆ ವಿಶೇಷ ಜಾಗ್ರತೆ ಇರಬೇಕು. ಆ ವ್ಯಕ್ತಿಯ ಹೆಸರಿನ ಮೊದಲ ಅಕ್ಷರ ಸಹ ಆಗಿರಬಹುದು. ಸಚಿನ್, ಸುಮಾ, ಸಂತೋಷ್, ಸ್ವಾತಿ, ಸುದೀಪ್, ಸೌಮ್ಯ ಅಥವಾ ಇಂತಹ ಹೆಸರಿನಿಂದ ಯಾರಾದರೂ ನಿಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸಬಹುದು. ಮೊದಲಿಗೆ ಅವರು ತುಂಬಾ ಒಳ್ಳೆಯವರಂತೆ ಕಾಣಬಹುದು. ನಿಮ್ಮ ಮನಸ್ಸನ್ನು ಅರ್ಥಮಾಡಿಕೊಳ್ಳುವಂತೆ ಮಾತನಾಡಬಹುದು. ಆದರೆ ಸಮಯ ಕಳೆದಂತೆ ಅವರ ನಿಜವಾದ ಉದ್ದೇಶ ಹೊರಬರುವ ಸಾಧ್ಯತೆಯಿದೆ. ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಭಾವನಾತ್ಮಕವಾಗಿ ಹತ್ತಿರವಾಗಬಹುದು. ಕೆಲವರಿಗೆ ಇದು ಪ್ರೇಮದ ರೂಪದಲ್ಲಿ ಕಾಣಬಹುದು. ಇನ್ನು ಕೆಲವರಿಗೆ ಸ್ನೇಹ ಅಥವಾ ಕೆಲಸದ ಸಂಬಂಧದ ರೂಪದಲ್ಲಿ ಇರಬಹುದು. ಆದರೆ ನೀವು ಯಾರ ಮೇಲಾದರೂ ಅತಿಯಾಗಿ ನಂಬಿಕೆ ಇಡುವ ಮುನ್ನ ಸಮಯ ತೆಗೆದುಕೊಳ್ಳಿ. ನಿಮ್ಮ ಹೃದಯ ತುಂಬಾ ಮೃದುವಾಗಿದೆ. ಅದಕ್ಕೆ ಜನರು ನಿಮ್ಮ ಒಳ್ಳೆಯತನವನ್ನು ಕೆಲವೊಮ್ಮೆ ದುರುಪಯೋಗ ಮಾಡಿಕೊಳ್ಳುತ್ತಾರೆ. ಆರ್ಥಿಕವಾಗಿ ಈಗ ಒಂದು ಹೊಸ ಅವಕಾಶ ನಿಮ್ಮ ಕಡೆ ಬರುತ್ತಿದೆ. ಬಹಳ ದಿನಗಳಿಂದ ನಿಂತಿದ್ದ ಕೆಲಸಗಳು ಮತ್ತೆ ಆರಂಭವಾಗಬಹುದು. ಕೆಲವರಿಗೆ ಉದ್ಯೋಗದಲ್ಲಿ ಬದಲಾವಣೆ ಕಾಣಬಹುದು. ಇನ್ನು ಕೆಲವರಿಗೆ ಹೊಸ ಕೆಲಸದ ಅವಕಾಶ ಸಿಗಬಹುದು. ನೀವು ನಿಮ್ಮ ಕೌಶಲ್ಯವನ್ನು ಸರಿಯಾಗಿ ಬಳಸಿಕೊಂಡರೆ ಮುಂದಿನ ಕೆಲವು ತಿಂಗಳಲ್ಲಿ ನಿಮ್ಮ ಆದಾಯ ಹೆಚ್ಚಾಗುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಕೆಲವೊಂದು ಸಣ್ಣ ಸಮಸ್ಯೆಗಳು ನಡೆಯಬಹುದು. ವಿಶೇಷವಾಗಿ ಮಾತಿನ ಅಸಮಜ್ಜಿ ಹೆಚ್ಚಾಗಬಹುದು. ನೀವು ಹೇಳಿದ ಮಾತನ್ನು ಎದುರಿನವರು ತಪ್ಪಾಗಿ ಅರ್ಥಮಾಡಿಕೊಳ್ಳುವ ಸಾಧ್ಯತೆಯಿದೆ. ಆದ್ದರಿಂದ ಕೋಪದಲ್ಲಿ ಮಾತನಾಡುವುದನ್ನು ತಪ್ಪಿಸಿ. ಕೆಲವೊಮ್ಮೆ ಮೌನವೇ ದೊಡ್ಡ ಪರಿಹಾರ. ನಿಮ್ಮ ಆರೋಗ್ಯದ ಕಡೆ ವಿಶೇಷ ಗಮನ ಕೊಡಿ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಯೋಚಿಸುವುದರಿಂದ ತಲೆನೋವು, ನಿದ್ರಾಹೀನತೆ ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಣಿಸಬಹುದು. ಸಮಯಕ್ಕೆ ಊಟ ಮಾಡುವುದು ಮತ್ತು ವಿಶ್ರಾಂತಿ ತೆಗೆದುಕೊಳ್ಳುವುದು ಬಹಳ ಮುಖ್ಯ. ನಿಮ್ಮ ದೇಹ ನಿಮಗೆ ಕೆಲವು ಸೂಚನೆಗಳನ್ನು ನೀಡುತ್ತಿದೆ. ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಪ್ರೇಮ ಜೀವನದಲ್ಲಿ ಒಂದು ದೊಡ್ಡ ತಿರುವು ಕಾಣಬಹುದು. ಈಗಾಗಲೇ ಸಂಬಂಧದಲ್ಲಿರುವವರಿಗೆ ತಮ್ಮ ಸಂಗಾತಿಯ ನಿಜವಾದ ಭಾವನೆಗಳು ತಿಳಿಯಬಹುದು. ಕೆಲವರಿಗೆ ಸಂತೋಷದ ಕ್ಷಣಗಳು ಬರುತ್ತವೆ. ಇನ್ನು ಕೆಲವರಿಗೆ ಒಂದು ಕಠಿಣ ಸತ್ಯ ಗೊತ್ತಾಗಬಹುದು. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಹಳೆಯ ವ್ಯಕ್ತಿ ಮತ್ತೆ ಪ್ರವೇಶಿಸುವ ಸಾಧ್ಯತೆ ಇದೆ. ಅವರು ನಿಮ್ಮನ್ನು ಮತ್ತೆ ಸಂಪರ್ಕಿಸಲು ಪ್ರಯತ್ನಿಸಬಹುದು. ಆದರೆ ಅವರನ್ನು ಮತ್ತೆ ನಂಬಬೇಕೇ ಬೇಡವೇ ಎಂಬುದನ್ನು ನಿಮ್ಮ ಅನುಭವದ ಆಧಾರದ ಮೇಲೆ ನಿರ್ಧರಿಸಿ. ಹಳೆಯ ನೋವುಗಳನ್ನು ಮರೆಯುವುದು ಸುಲಭವಲ್ಲ. ಕನ್ಯಾ ರಾಶಿಯ ವಿದ್ಯಾರ್ಥಿಗಳಿಗೆ ಇದು ಒಳ್ಳೆಯ ಸಮಯ. ಓದಿನಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡುತ್ತಿರುವವರಿಗೆ ಶುಭ ಸುದ್ದಿ ಸಿಗಬಹುದು. ಆದರೆ ಸೋಷಿಯಲ್ ಮೀಡಿಯಾ ಮತ್ತು ಅನಾವಶ್ಯಕ ಚಿಂತನೆಗಳಿಂದ ದೂರವಿರುವುದು ಮುಖ್ಯ. ಮುಂದಿನ ಕೆಲವು ದಿನಗಳಲ್ಲಿ ಒಂದು ಅಚ್ಚರಿಯ ಸುದ್ದಿ ನಿಮ್ಮ ಜೀವನಕ್ಕೆ ಹೊಸ ದಿಕ್ಕು ನೀಡಬಹುದು. ಅದು ಉದ್ಯೋಗ, ಹಣ ಅಥವಾ ಸಂಬಂಧಕ್ಕೆ ಸಂಬಂಧಿಸಿದಿರಬಹುದು. ಆದ್ದರಿಂದ ನಿಮ್ಮ ಜೀವನಕ್ಕೆ ಬರುವ ಸಣ್ಣ ಅವಕಾಶಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಇತ್ತೀಚೆಗೆ ನೀವು ಕೆಲ ವಿಚಿತ್ರ ಕನಸುಗಳನ್ನು ಕಾಣುತ್ತಿದ್ದರೆ ಅದನ್ನು ಲಘುವಾಗಿ ತೆಗೆದುಕೊಳ್ಳಬೇಡಿ. ಕೆಲವರಿಗೆ ಹಳೆಯ ದೇವಸ್ಥಾನದ ಕನಸು, ಕತ್ತಲೆಯ ದಾರಿ ಅಥವಾ ನೀರಿನ ಕನಸು ಕಾಣಬಹುದು. ಇವು ನಿಮ್ಮ ಜೀವನದಲ್ಲಿ ಒಂದು ಆಧ್ಯಾತ್ಮಿಕ ಬದಲಾವಣೆ ಆರಂಭವಾಗುತ್ತಿರುವ ಸಂಕೇತವಾಗಬಹುದು. ನಿಮ್ಮ ಮನಸ್ಸು ಈಗ ಒಳಗಿನಿಂದ ಶಾಂತಿಯನ್ನು ಹುಡುಕುತ್ತಿದೆ. ಸಹ ಅಕ್ಷರದಿಂದ ಆರಂಭವಾಗುವ ವ್ಯಕ್ತಿಯ ಪ್ರಭಾವ ಇನ್ನೂ ಮುಂದುವರಿಯುತ್ತದೆ. ಈ ವ್ಯಕ್ತಿ ಕೆಲವೊಮ್ಮೆ ನಿಮ್ಮ ಮನಸ್ಸನ್ನು ತುಂಬಾ ಗೊಂದಲಕ್ಕೀಡು ಮಾಡಬಹುದು. ಅವರು ಒಂದು ದಿನ ತುಂಬಾ ಹತ್ತಿರವಾಗಿರಬಹುದು, ಮತ್ತೊಂದು ದಿನ ದೂರವಾಗಬಹುದು. ಈ ರೀತಿಯ ವರ್ತನೆ ನಿಮ್ಮ ಮನಸ್ಸಿಗೆ ನೋವು ಕೊಡಬಹುದು. ಆದ್ದರಿಂದ ನಿಮ್ಮ ಸಂತೋಷವನ್ನು ಸಂಪೂರ್ಣವಾಗಿ ಇನ್ನೊಬ್ಬರ ಮೇಲೆ ಅವಲಂಬಿಸಬೇಡಿ.
ನಿಮ್ಮ ಜೀವನದಲ್ಲಿ ಈಗ ಒಂದು ಹೊಸ ಅವಕಾಶದ ಬಾಗಿಲು ತೆರೆಯುತ್ತಿದೆ. ಕೆಲವರಿಗೆ ವಿದೇಶ ಪ್ರಯಾಣದ ಯೋಗ ಕಾಣುತ್ತಿದೆ. ಇನ್ನು ಕೆಲವರಿಗೆ ಹೊಸ ವ್ಯವಹಾರ ಆರಂಭಿಸುವ ಅವಕಾಶ ಬರುತ್ತದೆ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಕೆಲಸ ಈಗ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ಕೆಲವರು ನಿಮ್ಮ ಯಶಸ್ಸನ್ನು ನೋಡಿ ಆಶ್ಚರ್ಯಪಡುವ ಸಮಯ ಬಂದಿದೆ. ಹಿಂದೆ ನಿಮ್ಮನ್ನು ಕಡಿಮೆ ಅಂದಾಜು ಮಾಡಿದವರೇ ಈಗ ನಿಮ್ಮೊಂದಿಗೆ ಮತ್ತೆ ಸಂಪರ್ಕ ಸಾಧಿಸಲು ಪ್ರಯತ್ನಿಸಬಹುದು. ಆದರೆ ನಿಮ್ಮ ಮೌಲ್ಯವನ್ನು ಮರೆಯಬೇಡಿ. ನಿಮ್ಮ ಹೃದಯ ತುಂಬಾ ಒಳ್ಳೆಯದು, ಆದರೆ ಎಲ್ಲರಿಗೂ ಮರುಮರು ಅವಕಾಶ ನೀಡುವುದು ಸರಿಯಲ್ಲ. ಕುಟುಂಬದಲ್ಲಿ ಒಂದು ಶುಭ ಕಾರ್ಯದ ಮಾತು ನಡೆಯಬಹುದು. ಮದುವೆ, ಮನೆ ಖರೀದಿ ಅಥವಾ ಹೊಸ ಆರಂಭಕ್ಕೆ ಸಂಬಂಧಿಸಿದ ಚರ್ಚೆಗಳು ನಡೆಯಬಹುದು. ಆದರೆ ಮನೆಯಲ್ಲಿರುವ ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಸ್ವಲ್ಪ ಅಸಮಾಧಾನ ಇರಬಹುದು. ಅವರೊಂದಿಗೆ ಶಾಂತವಾಗಿ ಮಾತನಾಡಿ ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನಿಸಿ. ಆರ್ಥಿಕವಾಗಿ ಈಗ ಸ್ವಲ್ಪ ಏರಿಳಿತಗಳು ಕಾಣಬಹುದು. ಒಂದು ಕಡೆ ಹಣ ಬರುತ್ತಿರುವಂತೆ ಕಾಣಬಹುದು, ಇನ್ನೊಂದು ಕಡೆ ಅನಿರೀಕ್ಷಿತ ಖರ್ಚುಗಳು ಹೆಚ್ಚಾಗಬಹುದು. ಆದ್ದರಿಂದ ಅನಾವಶ್ಯಕ ಖರ್ಚುಗಳನ್ನು ಕಡಿಮೆ ಮಾಡಿ. ವಿಶೇಷವಾಗಿ ಯಾರನ್ನಾದರೂ ನಂಬಿ ಹಣ ಕೊಡುವುದನ್ನು ತಪ್ಪಿಸಿ. ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡಬೇಡಿ. ದೇಹಕ್ಕಿಂತ ಮನಸ್ಸು ಹೆಚ್ಚು ದಣಿದಿದೆ. ನೀವು ಎಲ್ಲವನ್ನೂ ಒಬ್ಬರೇ ಯೋಚಿಸುವ ಅಭ್ಯಾಸ ಹೊಂದಿದ್ದೀರಿ. ಕೆಲವೊಮ್ಮೆ ನಿಮ್ಮ ನೋವನ್ನು ಯಾರಾದರೂ ವಿಶ್ವಾಸಾರ್ಹ ವ್ಯಕ್ತಿಯ ಜೊತೆ ಹಂಚಿಕೊಳ್ಳುವುದು ಒಳ್ಳೆಯದು. ಪ್ರೇಮ ಜೀವನದಲ್ಲಿ ಒಂದು ಸ್ಪಷ್ಟತೆ ಬರುತ್ತದೆ. ಯಾರು ನಿಜವಾಗಿಯೂ ನಿಮ್ಮನ್ನು ಪ್ರೀತಿಸುತ್ತಾರೆ ಮತ್ತು ಯಾರು ಕೇವಲ ನಿಮ್ಮ ಸಮಯವನ್ನು ಬಳಸಿಕೊಳ್ಳುತ್ತಿದ್ದಾರೆ ಎಂಬುದು ತಿಳಿಯುತ್ತದೆ. ನಿಮ್ಮ ಜೀವನದಲ್ಲಿ ಉಳಿಯುವವರು ನಿಮ್ಮ ಕಷ್ಟದ ಸಮಯದಲ್ಲೂ ನಿಮ್ಮ ಜೊತೆ ಇರುತ್ತಾರೆ. ಈ ಸಮಯದಲ್ಲಿ ದೇವರ ಮೇಲೆ ನಿಮ್ಮ ನಂಬಿಕೆ ಹೆಚ್ಚಾಗಬಹುದು. ದೇವಸ್ಥಾನಕ್ಕೆ ಹೋಗಬೇಕು, ಧ್ಯಾನ ಮಾಡಬೇಕು ಅಥವಾ ಮಂತ್ರ ಕೇಳಬೇಕು ಎಂಬ ಆಸಕ್ತಿ ಹೆಚ್ಚಾಗಬಹುದು. ಬುಧವಾರದಂದು ಹಸಿರು ಬಣ್ಣದ ವಸ್ತ್ರ ಧರಿಸುವುದು ಅಥವಾ ಹಸಿರು ಹಣ್ಣು ದಾನ ಮಾಡುವುದು ನಿಮಗೆ ಶುಭಕರ. ಮುಂದಿನ ಕೆಲವು ವಾರಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗುವ ಸಾಧ್ಯತೆಯಿದೆ. ಅದು ಮೊದಲಿಗೆ ಭಯವಾಗಿಯೇ ಕಾಣಬಹುದು. ಆದರೆ ಮುಂದೆ ಅದೇ ನಿಮ್ಮ ಜೀವನದ ದೊಡ್ಡ ಆಶೀರ್ವಾದವಾಗುತ್ತದೆ. ಕೆಲವೊಮ್ಮೆ ದೇವರು ನಮ್ಮನ್ನು ಸರಿಯಾದ ದಾರಿಯಲ್ಲಿ ಕೊಂಡೊಯ್ಯಲು ಕೆಲವು ವಿಷಯಗಳನ್ನು ನಮ್ಮ ಜೀವನದಿಂದ ದೂರ ಮಾಡುತ್ತಾರೆ. ಕನ್ಯಾ ರಾಶಿಯವರೇ, ನೀವು ತುಂಬಾ ಬಲಿಷ್ಠರು. ನೀವು ಅನುಭವಿಸಿದ ನೋವುಗಳು ನಿಮ್ಮನ್ನು ಮುರಿಯಲು ಬಂದಿಲ್ಲ, ಬಲಿಷ್ಠರನ್ನಾಗಿಸಲು ಬಂದಿವೆ. ಈಗ ನಿಧಾನವಾಗಿ ನಿಮ್ಮ ಜೀವನದಲ್ಲಿ ಬೆಳಕು ಹರಡುತ್ತಿದೆ. ನೀವು ಕಾಯುತ್ತಿದ್ದ ಒಂದು ಸಂತೋಷದ ಸುದ್ದಿ ತುಂಬಾ ಬೇಗ ನಿಮ್ಮ ಮನೆ ಬಾಗಿಲು ತಟ್ಟಲಿದೆ. ಧೈರ್ಯ ಕಳೆದುಕೊಳ್ಳಬೇಡಿ. ದೇವರು ನಿಮ್ಮ ಜೊತೆ ಇದ್ದಾರೆ.